ಕರ್ನಾಟಕದ ಅತ್ಯಂತ ಅದ್ಭುತ ಇತಿಹಾಸ ಸ್ಥಳಗಳಲ್ಲಿ ಒಂದು ಹಂಪಿ. ಇಲ್ಲಿ ನೂರಾರು ದೇವಾಲಯಗಳು, ಅದ್ಭುತ ಅರಮನೆಗಳು ಮತ್ತು ಅನೇಕ ರಹಸ್ಯ ಕಥೆಗಳು ಇವೆ. ಆ ಕಥೆಗಳಲ್ಲಿ ಅತ್ಯಂತ ಕುತೂಹಲ ಹುಟ್ಟಿಸುವುದು ಹಂಪಿಯ ರಹಸ್ಯ ಸುರಂಗಗಳು. ನಿಜವಾಗಿಯೂ ಹಂಪಿಯ ಕೆಳಗೆ ಗುಪ್ತ ಸುರಂಗಗಳು ಇದೆಯೇ? ಅಥವಾ ಇದು ಕೇವಲ ಒಂದು ಪೌರಾಣಿಕ ಕಥೆ? ಇದನ್ನೇ ಇಂದು ತಿಳಿದುಕೊಳ್ಳೋಣ. 14ನೇ ಶತಮಾನದಲ್ಲಿ ನಿರ್ಮಿತವಾದ ವಿಜಯನಗರ ಸಾಮ್ರಾಜ್ಯ ಭಾರತದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಈ ಸಾಮ್ರಾಜ್ಯದ ರಾಜಧಾನಿಯೇ ಹಂಪಿ. ವಿದೇಶಿ ಪ್ರವಾಸಿಗರು ಕೂಡ ಈ ನಗರವನ್ನು ನೋಡಿದಾಗ ಆಶ್ಚರ್ಯಪಟ್ಟಿದ್ದರು. ವಿಶಾಲ ಮಾರುಕಟ್ಟೆಗಳು, ಅದ್ಭುತ ದೇವಾಲಯಗಳು, ಬಂಗಾರದ ವ್ಯಾಪಾರ. ಹಂಪಿ ಒಂದು ಮಹಾನ್ ನಗರವಾಗಿತ್ತು. ಸ್ಥಳೀಯ ಜನರಲ್ಲಿ ಒಂದು ನಂಬಿಕೆ ಇದೆ. ಹಂಪಿಯ ಅರಮನೆಗಳು ಮತ್ತು ದೇವಾಲಯಗಳನ್ನು ಗುಪ್ತ ಸುರಂಗಗಳು ಸಂಪರ್ಕಿಸುತ್ತಿದ್ದವು. ಈ ಸುರಂಗಗಳನ್ನು ಯುದ್ಧ ಸಮಯದಲ್ಲಿ ರಾಜರು ಸುರಕ್ಷಿತವಾಗಿ ಹೊರಹೋಗಲು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಕೆಲವರು ಹೇಳುವಂತೆ ಕೆಲವು ಸುರಂಗಗಳು ನೇರವಾಗಿ ತುಂಗಭದ್ರಾ ನದಿಯವರೆಗೆ ಹೋಗುತ್ತವೆ. ಆದರೆ ಪುರಾತತ್ವ ಶಾಸ್ತ್ರಜ್ಞರು ಈ ವಿಷಯವನ್ನು ಬೇರೆ ರೀತಿಯಲ್ಲಿ ನೋಡುತ್ತಾರೆ. ಹಂಪಿಯಲ್ಲಿ ಕಂಡುಬರುವ ಕೆಲವು ಭೂಗತ ಕೊಠಡಿಗಳು ಮತ್ತು ಮಾರ್ಗಗಳು ನೀರಿನ ವ್ಯವಸ್ಥೆಯ ಭಾಗವಾಗಿರಬಹುದು ಎಂದು ಅವರು ಹೇಳುತ್ತಾರೆ. ವಿಜಯನಗರ ಕಾಲದಲ್ಲಿ ಅದ್ಭುತ ನೀರಿನ ವ್ಯವಸ್ಥೆ ಇದ್ದಿತು. ಆದ್ದರಿಂದ ಎಲ್ಲ ಭೂಗತ ಮಾರ್ಗಗಳು ಸುರಂಗಗಳೇ ಎಂದು ಹೇಳಲು ಸಾಕ್ಷಿಯಿಲ್ಲ. ಇಂದಿಗೂ ಹಂಪಿಯ ಕೆಲವು ಪ್ರದೇಶಗಳಲ್ಲಿ ಭೂಗತ ಕೊಠಡಿಗಳು ಕಾಣುತ್ತವೆ. ಅವುಗಳನ್ನು ನೋಡಿದಾಗ ಜನರಿಗೆ ಒಂದು ಪ್ರಶ್ನೆ ಬರುತ್ತದೆ: ಇದು ನಿಜವಾಗಿಯೂ ಸುರಂಗವೇ? ಕೆಲವು ಭಾಗಗಳು ಇನ್ನೂ ಸಂಪೂರ್ಣವಾಗಿ ಅಧ್ಯಯನವಾಗಿಲ್ಲ. ಆದ್ದರಿಂದ ಹಂಪಿಯ ರಹಸ್ಯಗಳು ಇನ್ನೂ ಮುಂದುವರಿಯುತ್ತಿವೆ. ಹಂಪಿ ಕೇವಲ ಒಂದು ಪುರಾತನ ನಗರವಲ್ಲ, ಅದು ಒಂದು ಜೀವಂತ ಇತಿಹಾಸ. ಅಲ್ಲಿ ಇರುವ ಪ್ರತಿಯೊಂದು ಕಲ್ಲು ಒಂದು ಕಥೆಯನ್ನು ಹೇಳುತ್ತದೆ. ಹಂಪಿಯ ಸುರಂಗಗಳ ಬಗ್ಗೆ ಸಂಪೂರ್ಣ ಸತ್ಯ ಇನ್ನೂ ತಿಳಿದಿಲ್ಲ. ಬಹುಶಃ ಆ ರಹಸ್ಯಗಳು ಇನ್ನೂ ಭೂಮಿಯ ಒಳಗೆ ಅಡಗಿವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ಐತಿಹಾಸಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರ್ತು ಬಿಡಬೇಡಿ.